ಕಾರ್ಮಿಕರು ವರ್ಷದಲ್ಲಿ ಒಂದು ಬಾರಿ ತಾವು ಬಿಡುವನ್ನು ಮಾಡಿಕೊಂಡು ನೋಂದಣಿ ಮಾಡಿಸ್ಕೊಳ್ಳಿ. ಮತ್ತು ನೋಂದಣಿ ಮಾಡಿಸಿದ ನಂತರ ಪ್ರತಿ ವರ್ಷ ನವೀಕರಣ ಮಾಡುವುದನ್ನಂತೂ ದಯವಿಟ್ಟು ಮರೆಯಬೇಡಿ. ಹಾಗಾದ್ರೆ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರು ಅಂದ್ರೆ ಯಾರು? ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಕ್ಕೆ ನೇಮಿಸಿಕೊಳ್ಳಲಾದ ಕುಶಲ, ಅರೆಕುಶಲ, ಶ್ರಮಿಕ, ಮೇಲುಸ್ತುವಾರಿ, ತಾಂತ್ರಿಕ, ಲಿಪಿಕ ಕೆಲಸ ಮಾಡುವ ವ್ಯಕ್ತಿಗಳನ್ನು ಕಟ್ಟಡ ಕಾರ್ಮಿಕರು ಅಂತ ಪರಿಗಣಿಸಲಾಗುತ್ತದೆ. ಆದರೆ ಈ ಕಾರ್ಮಿಕರು ಮಂಡಳಿಯಿಂದ ಸೌಲಭ್ಯಗಳನ್ನು ಪಡೆಯಬೇಕಾದ್ರೆ ಅವರು ತಮ್ಮ ಹೆಸರನ್ನು ಮಂಡಳಿಯಲ್ಲಿ ನೋಂದಾಯಿಸಲೇಬೇಕು. ಅದಕ್ಕೆ ಕೆಲವೊಂದು ಅರ್ಹತೆಗಳು ಕೂಡ ಬೇಕಾಗುತ್ತವೆ. ಅವೇನೆಂದರೆ ನೋಂದಣಿ ಪೂರ್ವದ 12 ತಿಂಗಳ ಅವಧಿಯಲ್ಲಿ ಕನಿಷ್ಠ 90 ದಿನಗಳ ಕಾಲ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಾಗಿ ದುಡಿದಿರಬೇಕು. ಆತ 18 ರಿಂದ 60 ವಯೋಮಾನದವನಾಗಿರಬೇಕು. ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಬೇಕಾದ್ರೆ ಕೆಲವು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಅವುಗಳೆಂದರೆ ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ, ಅರ್ಜಿದಾರ ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್ ಪ್ರತಿ, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಅರ್ಜಿದಾರರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ದೂರವಾಣಿ